ನಮಸ್ಕಾರ ಎಲ್ಲ ಬಾಂಧವ ಮಿತ್ರರಿಗೆ. ಇವತ್ತಿನ ಒಂದು ಭಾಳ ವಿಶೇಷ ಮಾಹಿತಿ ಹೇಳಬೇಕು ಮಾಡೀನಿ. ಅದಕ್ಕಿಂತ ಮುಂಚೆ ನನ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ ಅಂತ ಹೇಳಿ ನಮ್ಮ ಎಲ್ಲರ ಜನರಲ್ಲಿ ಪ್ರೋತ್ಸಾಹಿಸುತ್ತೇನೆ. ಇವತ್ತಿನ ಒಂದು ಭಾಳ ವಿಶೇಷ ಮಾಹಿತಿ ಏನು ಹೇಳಬೇಕಪ್ಪ ಅಂದ್ರೆ, ನಮ್ಮ ದೇಶ ಪ್ರತಿನಿತ್ಯ ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ. ಹೇಳ್ಬೇಕಂದ್ರೆ ಪ್ರತಿನಿತ್ಯ ಎಷ್ಟೋ ಜನ ಕಟ್ಟಡ ನಿರ್ಮಾಣವಾಗಲಿ ಇನ್ನಿತರೆ ಇಂಥ ಹಲವಾರು ಮಾರ್ಗಗಳನ್ನು ಕಂಡುಕೊಂಡು ನಮ್ಮ ದೇಶ ಡೆವಲಪ್ಮೆಂಟ್ ಆಗ್ತಾನೆ ಇದೆ. ಹೇಳ್ಬೇಕಂದ್ರೆ ನಾನು ನಿಮ್ಗೆ ನೀವು ನೋಡಿರ್ಬೋದು, ರಸ್ತೆಗಳ ನಿರ್ಮಾಣವಾಗಲಿ, ಅಕ್ಕಪಕ್ಕದ ಮನೆಗಳ ನಿರ್ಮಾಣವಾಗಲಿ ಮತ್ತು ಬ್ರಿಡ್ಜ್ಗಳ ನಿರ್ಮಾಣವಾಗಲಿ ಮತ್ತು ಯಾವುದೇ ರೀತಿಯ ಪ್ಲಾಟ್ಗಳು ರೆಡಿ ಮಾಡುವುದಾಗಲಿ ದಿನನಿತ್ಯ ಇದ್ದೇ ಇರ್ತಾವೆ ಇವೆಲ್ಲ. ಬಟ್ ನೀವು ಇದ್ರ ಬಗ್ಗೆ ನೀವು ಯಾರಾದರೂ ಯೋಚನೆ ಮಾಡಿರೇನು? ಇವುಗಳ ಕಾಂಟ್ರಾಕ್ಷನ್ ಮಾಡೋಕ್ಕೆ ಮಟೀರಿಯಲ್ ಎಲ್ಲಿಂದ ಬರುತ್ತೆ ಮತ್ತು ಎಲ್ಲಿಂದ ತರೋದು ಅಂತೇಳಿ ಯಾರೂ ಯೋಚನೆ ಮಾಡಿಲ್ಲ ಇಲ್ಲಿ ತನಕ. ಅಂದರೆ ಸಿಮೆಂಟ್ ಸ್ಟೀಲ್ ಆಗಿರ್ಬೋದು ಮತ್ತು ಬ್ರಿಕ್ಸ್ ಆಗಿರ್ಬೋದು, ಅಂದರೆ ಇಟ್ಟಿಗೆಗಳಾಗಿರ್ಬೋದು, ಸ್ಟೋನ್ಸ್ ಆಗಿರಬಹುದು, ಇವೆಲ್ಲವೂ ಸಹ ಕಾಂಟ್ರಾಕ್ಷನ್ ಬಿಸ್ನೆಸ್ ಮಾಡೋರಿಂದ ಬರ್ತಾವೆ. ಇನ್ನೂ ನೀವು ಈ ಬಿಸ್ನೆಸ್ ಏನಾದರೂ ಮಾಡಿದ್ರೆ ನೀವು ಒಳ್ಳೆಯ ಪ್ರಾಫಿಟನ್ನು ಜನ್ರೇಟ್ ಮಾಡ್ಬೋದು ಅಂತೇಳಿ ನಾವು ಹೇಳ್ತೀನಿ. ಮತ್ತು ಇದರಲ್ಲಿ ಒಳ್ಳೆಯ ಸ್ಕೋಪ್ ಇದೆ ಅಂತ ಹೇಳಿ ನಾವು ಹೇಳ್ತೇವೆ. ಇದಷ್ಟೇ ಅಲ್ಲದೆ ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಮಾರ್ಜಿನ್ ಸಹ ಜಾಸ್ತಿ ಇದೆ ಅಂತ ನಾವು ಹೇಳ್ತೇವೆ. ಇದಕ್ಕೆ ಲಾಭ ಮತ್ತು ಇನ್ವೆಸ್ಟ್ಮೆಂಟ್ ಹೆಂಗೆ ಏನೇನಂದ್ರೆ ಪೂರ್ತಿ ನೋಡಿ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಮೊದಲು ನೀವು ನಿಮ್ಮ ಏರಿಯಾಗಳ ಸರ್ವೆ ಮಾಡಬೇಕು. ಅಂದರೆ ಯಾವ ರೀತಿ ಕಸ್ಟಮರ್ಗಳಿದ್ದಾರೆ ಮತ್ತು ಯಾವ ರೀತಿ ಸಿಮೆಂಟ್ ಯೂಸ್ ಮಾಡ್ತಾರೆ ಅಂತ ಹೇಳಿ, ಯಾವ್ಯಾವ ಪ್ರಾಡಕ್ಟ್ಗಳ ಹೆಚ್ಚಿಗೆ ಬೇಕಾಗುತ್ತದೆ ಇದೆಲ್ಲವನ್ನು ತಿಳ್ಕೊಂಡು ಇದೆಲ್ಲದರ ಬಗ್ಗೆ ವಿಚಾರಣೆ ಮಾಡ್ಬೇಕು ನೀವು. ಮತ್ತು ಆ ಬಿಸ್ನೆಸ್ ಮಾಡೋರ ಹತ್ರ ತಿಳ್ಕೊಬೇಕು ನೀವು. ಹೇಳ್ಬೇಕಂದ್ರೆ ಯಾವ್ಯಾವ ಬಿಲ್ಡಿಂಗ್ಗಳು ಸೆಕ್ಷನ್ ಆಗುತ್ತವೆ ಮತ್ತು ನಿಮಗೆ ಸಮೀಪ ಇರತಕ್ಕಂಥ ಮೇಸ್ತ್ರಿಗಳ ಹತ್ತಿರ ತಿಳ್ಕೊಬೇಕು. ಇದ್ರ ಬಗ್ಗೆ ನೀವು 2 ತಿಂಗಳಾದರೂ ತಿಳ್ಕೊಬೇಕು ಕನಿಷ್ಠ. ಇದಷ್ಟೇ ಅಲ್ಲದೆ ಇದಕ್ಕೆ ಈ ಬಿಸ್ನೆಸ್ ಮಾಡ್ಲಿಕ್ಕೆ ಯಾವ್ಯಾವ ಲೈಸೆನ್ಸ್ ಆತ ಅನ್ನೋದು ತಿಳ್ಕೊಬೇಕು ನೀವು. ಈ ವಿಚಾರದ ಪ್ರಕಾರ ನಾ ಹೇಳ್ಬೇಕಂದ್ರೆ, 1ನೇದು GST ಇರಬೇಕು. 2ನೇದು ಹೇಳ್ಬೇಕಂದ್ರೆ ಮುನ್ಸಿಪಲ್ ಅಥಾರಿಟಿಯಿಂದ ಪರ್ಮಿಷನ್ ತೊಗೋಬೇಕು. ಅದೇ ರೀತಿ ಶಾಪ್ ರಿಜಿಸ್ಟ್ರೇಷನ್ ಸಹ ಮಾಡ್ಕೋಬೇಕು. ಇದಿಷ್ಟೇ ಅಲ್ಲದೆ ನಿಮಗೊಂದು ಆಫೀಸು ಸಹ ಬೇಕು. ಹೇಳ್ಬೇಕಂದ್ರೆ ನಿಮ್ಗೆ ಮಟೀರಿಯಲ್ ಸ್ಟೋರ್ ಮಾಡ್ಲಿಕ್ಕೆ ಒಂದು ಗೋಡೌನು ಬೇಕು. ವಿಸಿಟಿಂಗ್ ಕಾರ್ಡ್ ಅಂದ್ರೆ ನೀವು ಎಷ್ಟು ಕಸ್ಟಮರ್ಗಳನ್ನ ಅಲ್ಲಿ ಹೋಗಿ ರೀಚ್ ಆಗ್ತೀರಾ ಅಷ್ಟು ನಿಮಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಆದ. ಇದ್ರ ಸಲುವಾಗಿ ನೀವು ವಿಸಿಟಿಂಗ್ ಕಾರ್ಡ್ ಮಾಡಿಸ್ಬೇಕು. ಮತ್ತು ನಿಮ್ಮ ಸುತ್ತಮುತ್ತಲಿನ ಎಲ್ಲ ಆ ವರ್ಕರ್ ಅಂದ್ರೆ ಕಾಂಟ್ರಾಕ್ಟ್ಗಳು ಇದ್ದೇ ಇರ್ತಾರೆ ದಿನನಿತ್ಯ, ಅಲ್ಲಿನೂ ಕೊಡಬೇಕು. ಹಾಗೆಯೇ ಎಲ್ಲೆಲ್ಲಿ ಕಾಂಟ್ರಾಕ್ಷನ್ ವರ್ಕ್ ನಡೀತದೆ ಅಲ್ಲಿ ಕೊಟ್ಟೆ ಕೊಡಬೇಕು. ಇದೆಲ್ಲ ಆದ ಬಳಿಕ ನೆಕ್ಸ್ಟ್ ಹೇಳಬೇಕಪ್ಪ ಅಂದ್ರೆ ಪ್ರಾಡಕ್ಟ್ಗಳ ಬಗ್ಗೆ. ಈ ಬಿಸ್ನೆಸ್ನಲ್ಲಿ 4 ಪ್ರಾಡಕ್ಟ್ಗಳು ಮಾತ್ರ ಬೇಕೇ ಬೇಕು. ಯಾವ್ಯಾವಪ್ಪ ಅಂದ್ರೆ, ಮೊದಲನೇದು ಸಿಮೆಂಟ್ ಆಗಿರ್ಬೋದು, 2ನೇದು ಸ್ಟೋನ್ಸ್ ಆಗಿರಬಹುದು, 3ನೇದು ಬ್ರಿಕ್ಸ್ ಅಂದ್ರೆ ಸಿಮೆಂಟ್ ಇಟ್ಟಿಗೆಗಳಾಗಿರ್ಬೋದು ಅಥವಾ ನಿಮ್ಮ ಇಟ್ಟಿಗೆ ಯಾವುದೇ ಇಟ್ಟಿಗೆಗಳಾಗಿರಲಿ ಅದು ಇರ್ಬೋದು, ಮತ್ತು 4ನೇದು ಸ್ಟೀಲ್ಸ್ ರಾಡ್ ಎಲ್ಲ ಬೇಕು ನಿಮಗೆ. ಹೇಳ್ಬೇಕಂದ್ರೆ ಇವುಗಳು ಮಾತ್ರ ಮುಖ್ಯವಾಗಿ ನಿಮಗೆ ಬೇಕೇ ಬೇಕು. ಇದಷ್ಟೇ ಅಲ್ಲದೆ ಇನ್ನೂ ನಿಮಗೆ ಇಂಥ 10 ಹಲವಾರು ಪ್ರಾಡಕ್ಟ್ಗಳು ಬೇಕೇ ಬೇಕು. ಬಟ್ ಮುಖ್ಯವಾದ ಪ್ರಾಡಕ್ಟ್ಗಳು ನಿಮ್ಮ ಏರಿಯಾದಲ್ಲಿ ಯಾವ ಸಿಮೆಂಟ್ ಯೂಸ್ ಆಗ್ತಿದೆ ಅನ್ನೋದು ಮೊದಲು ಒಂದೇ ಮಾತು ನಿಮ್ಗೆ ಹೇಳ್ಬೇಕಂದಿರೋದು. ಅದು ನೆನಪಿಟ್ಕೋರಿ, ಯಾವ ಸಿಮೆಂಟ್ ಯೂಸ್ ಆತ ಅನ್ನೋದು ಅದನ್ನು ತಿಳಿರಿ. ನಂತರ ಆ ಕಂಪ್ನಿಯ ಸಿಮೆಂಟನ್ನು ನೀವು ಹೋಲ್ಸೇಲಾಗಿ ಅಥವಾ ಡೀಲರ್ಶಿಪ್ನಿಂದ ಸ್ಟಾಕ್ ಇಡಬೇಕಾಗ್ತದ. ಇದಷ್ಟೇ ಅಲ್ಲದೆ ನೀವು ಡೀಲರ್ಶಿಪ್ನೂ ಸಹ ಮಾಡ್ಬೋದು. ನೆಕ್ಸ್ಟ್ ಬ್ರಿಕ್ಸ್ ಅಂದರೆ ಇಟ್ಟಿಗೆಗಳು. ಕೆಲವೊಂದಿಷ್ಟು ನೀವು ಸ್ಯಾಂಪಲ್ ಬ್ರಿಕ್ಸ್ ಇಟ್ಕೋಬೇಕಾಗ್ತದ. ಯಾಕಂದ್ರೆ ಮಾರ್ಕೆಟ್ನಲ್ಲಿ ಹಲವಾರು ಬ್ರಿಕ್ಸ್ ಇದ್ದೇ ಇರ್ತಾವೆ. ಅಲ್ಲಿ ಕಸ್ಟಮರ್ಗಳು ಬಂದ್ರಂದ್ರೆ ಅವ್ರಿಗೆ ಯಾವ್ದು ಇಷ್ಟ ಆಗ್ತದ ಅದನ್ನು ನೀವು ಅವರಿಗೆ ಸಪ್ಲೈ ಮಾಡಬೇಕಾಗ್ತದ. ಅದನ್ನು ನಿಮ್ಮ ಬ್ರಿಕ್ಸ್ ತಯಾರಿಕೆ ಮಾಡುವ ಹತ್ತಿರದ ಅಲ್ಲಿ ಸಪ್ಲೈ ಮಾಡಬಹುದು. ನೆಕ್ಸ್ಟ್ ಸ್ಟೋನ್ಸ್ ಅಂದ್ರೆ ಕಡಿ, ಇವನ್ನೂ ಸಹ ಸ್ಯಾಂಪಲ್ ಇಟ್ಕೋಬೇಕೆ. ಯಾಕಂದ್ರೆ ಅವರು ನಿಮ್ಗೆ ಆರ್ಡರ್ ಕೊಟ್ರಂದ್ರೆ ನೀವು ನಿಮ್ಮ ಹತ್ತಿರದ ಮ್ಯಾನುಫ್ಯಾಕ್ಚರರ್ ಅವ್ರ ಹತ್ತಿರ ಹೋಗಿ ನೀವು ಟ್ರ್ಯಾಕ್ಟರ್ಗಳ ಮೂಲಕ ಅಥವಾ ಟ್ರಕ್ಗಳ ಮುಖಾಂತರ ಲೋಡ್ ಮಾಡಿಸಿ ಕಸ್ಟಮರ್ಗಳನ್ನು ಸಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ರಾಡ್ಸ್. ಇದು ನೀವು ಏಜೆನ್ಸಿಯಾಗಿಯೂ ಸಹ ತೊಗೋಬೋದು. ಇದರಾಗ ನೀವು 2 ಟೈಪ್ಸ್ ಇರ್ತಾವೆ. ಹೇಳ್ಬೇಕಂದ್ರೆ ಸಣ್ಣ ಕಂಪ್ನಿಗಳು ಸಹ ಇದನ್ನು ತಯಾರು ಮಾಡ್ತಾವೆ. ಅವ್ರ ಕಡೆಯಿಂದನೂ ನೀವು ತೊಗೋಬೋದು. ಅಕಸ್ಮಾತ್ತಾಗಿ ನಿಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ಇದ್ದರೆ ಅಕ್ಕಪಕ್ಕದ ಹೋಲ್ಸೇಲರ್ ಕಡೆಯಿಂದ ಪರ್ಚೇಸ್ ಮಾಡ್ಬೋದು.
ಅಕಸ್ಮಾತ್ ಈ ಬಿಸ್ನೆಸ್ ಬಗ್ಗೆ ಇನ್ವೆಸ್ಟ್ಮೆಂಟ್ ನೋಡೋದಾದ್ರೆ ನೀವೇನಾದರೂ ಏಜೆನ್ಸಿ ತೊಗೊಂಡು ಈ ಬಿಸ್ನೆಸ್ ಮಾಡ್ಬೇಕಂದ್ರೆ ನಿಮಗೆ ಮಿನಿಮಮ್ 50 ಲಕ್ಷ ಬೇಕು. ಅದೇ ನೀವು ಏಜೆನ್ಸಿ ಇರಲಾರ್ದೆ ಅಕ್ಕಪಕ್ಕದವ್ರ ಕಡೆ ಏಜೆನ್ಸಿಯಿಂದ ಹೋಲ್ಸೇಲರ್ ಆಗಿ ಸಪ್ಲೈ ಮಾಡ್ತೀರಿ ಅಂದ್ರೆ ನೀವು ಈ ಉದ್ಯಮವನ್ನು 10 ಲಕ್ಷದಲ್ಲಿ ಪ್ರಾರಂಭ ಮಾಡಬಹುದು. ಇದ್ರ ಬಗ್ಗೆ ಎಕ್ಸಾಂಪಲ್ ಪ್ರಾಫಿಟ್ ತಿಳಿಬೇಕು ಅಂದ್ರೆ ಯಾವುದೇ ಥರ ಏಜೆನ್ಸಿ ತೊಗೊಂಡು ಅಂದ್ರೆ ಸಿಮೆಂಟ್ ಏಜೆನ್ಸಿ ತೊಗೊರಿ ಉದಾಹರಣೆಗೆ, ಸಪ್ಲೈ ಮಾಡಿದ್ರೆ ಒಂದು ಸಿಮೆಂಟ್ನಿಂದ 20 ರಿಂದ 30 ರೂಪಾಯಿ ಪ್ರಾಫಿಟ್ ಸಿಗ್ತದೆ ನಿಮಗೆ. ಇನ್ನೂ ನೀವು ರಾಡ್ಸ, ಬ್ರಿಕ್ಸ್, ಸ್ಟೋನ್ಸ ಇವುಗಳ ಪ್ರಾಫಿಟ್ ತಿಳಿಬೇಕಾದ್ರೆ ಇವುಗಳು ಎಷ್ಟು ಕಡಿಮೆ ಬೆಲೆಗೆ ಕೊಡ್ತಾರೆ ಅದ್ರ ಮ್ಯಾಗ ನಿಮಗೆ ಡಿಪೆಂಡ್ ಆಗಿ ಪ್ರಾಫಿಟ್ ಸಿಗ್ತದೆ. ನಾನು ಇದರ ಬಗ್ಗೆ ಎಷ್ಟು ಈ ಮಾಹಿತಿ ಕೊಟ್ಟಿದ್ದೇನೆ. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಶುಭ ದಿನ.